ಸಾರ್ವಜನಿಕ ಸ್ಮಶಾನ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ ಅಲ್ಲಿರುವಂಥ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಾರ್ವಜನಿಕ ಸ್ಮಶಾನವನ್ನು ಕಬಳಿಸಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅನ್ನುವಂಥ ಆರೋಪ. ಶವ ಸಂಸ್ಕಾರಕ್ಕೆ ಅಂಥೇಳಿ ಮೀಸಲಿಟ್ಟಿರುವಂಥ ಜಾಗವನ್ನೇ ಗುಳು ಮಾಡಿದ್ರ ಅನ್ನುವಂಥ ಪ್ರಶ್ನೆ. ಈಗ ಸಾರ್ವಜನಿಕ ಸ್ಮಶಾನನೂ ಕೂಡ ಇಲ್ಲಿ ಬಿಟ್ಟಿಲ್ಲ, ಒತ್ತುವರಿ ಮಾಡಿಕೊಂಡ್ರ ಅನ್ನೋದು. ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. 1978ರಲ್ಲಿ ಸರ್ವೆ ನಂಬರ್ 6ರಲ್ಲಿ 4 ಎಕರೆ ಸ್ಮಶಾನವನ್ನು ಬಿಡಲಾಗುತ್ತೆ, ಮಂಜೂರು ಮಾಡಲಾಗುತ್ತೆ. ಆದರೆ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪಹಣಿ ಕೂಡ ಅಲ್ಲಿ ನಮೂದು ಮಾಡಿಲ್ಲ ಅನ್ನೋದು. ಈಗ ಸಮಾಧಿಗಳನ್ನು ಮುಚ್ಚಿ ಅತಿಕ್ರಮವಾಗಿ ಕಾಂಪೌಂಡನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಭೂಮಿ ಒತ್ತುವರಿ ಹಿಂದೆ ಕಾಣದ ಕೈವಾಡ ಇದೆ ಅನ್ನುವಂಥದ್ದು. ರಾಜಕೀಯ ಬಲ ಇದೆ, ಹಣಬಲ ಇರುವವರು ಇವರ ಹಿಂದೆ ಇದ್ದಾರೆ ಅನ್ನುವಂಥ ವಿಚಾರ ಅಂದರೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಅನಾದಿ ಕಾಲದಿಂದಲೂ ಎಲ್ಲರನ್ನ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಿದ್ದೇವೆ, ಆದರೆ ಸಮಾಧಿಗಳೇ ಈಗ ಮಂಗಮಾಯ ಆಗಿದೆ ಅಂತ ಸಮಾಧಿಗಳನ್ನು ಮುಚ್ಚಿ ಅತಿಕ್ರಮವಾಗಿ ಕಾಂಪೌಂಡನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸ್ಮಶಾನದಲ್ಲೇ ಗ್ರಾಮಸ್ಥರು ಈಗ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ. ಎಂತೆಂಥವ್ರು ಇರ್ತಾರೆ, ಸ್ಮಶಾನಕ್ಕೂ ಕೂಡ ಬಿಟ್ಟಿಲ್ಲ. ಸರ್, ಕುಂದಾಣ ಹೋಬಳಿ ಸಿಂಗ್ರಹಳ್ಳಿ ಗ್ರಾಮ, ಸರ್ವೆ ನಂಬರು 6ರಲ್ಲಿ ಗೋಮಾಳ ಬಂದು ಒಟ್ಟು 65 ಎಕರೆ. ಅದರಲ್ಲಿ 8 ಎಕರೆ ರೈತರಿಗೆ ಮಂಜೂರು ಮಾಡ್ತಾರೆ. ಇನ್ನು 3 ಎಕರೆ ಸೈಟ್ಗಳಿಗೆ ಅಂದ್ಬಿಟ್ಟು ಮಂಜೂರು ಮಾಡ್ತಾರೆ. ಇನ್ನು 1 ಎಕರೆ ಹಳ್ಳ ಇದು ಬಂಡೆ ಇರ್ತದಲ್ಲ, ಅದಕ್ಕೂ 1 ಎಕರೆ ಮಂಜೂರು ಮಾಡ್ತಾರೆ. ಮತ್ತು ವ್ಯವಸಾಯ ಮಾಡೋದಲ್ಲ ಜಾಗ ಬಂಡೆ, ಅದು ಒಂದು 4 ಎಕರೆ ಮಂಜೂರು ಮಾಡ್ತಾರೆ. ಮತ್ತು 4 ಎಕರೆ ಸ್ಮಶಾನಕ್ಕೆ ಅಂಥೇಳಿ ಮಂಜೂರು ಮಾಡಿ ಮೀಸಲಿಡ್ತಾರೆ. ಅವಾಗೆ ಮೀಸಲಿಡ್ತಾರೆ. ಅದನ್ನೇನು ಮಾಡ್ತಾರೆ, ಪಾಣಿಗೆ ಇಂಡೀಕರಣ ಮಾಡೋದಿಲ್ಲ. ಇನ್ನು ಸಾರ್ವಜನಿಕ ಸ್ಮಶಾನ ಜಾಗವನ್ನು ಕಬಳಿಸಿ ಕಾಂಪೌಂಡ್ ಕಟ್ಟಿದ್ದಾರಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ನೀಡಿದ್ದಾರೆ. ನೋಡೋಣ ಬನ್ನಿ. ದೇವನಹಳ್ಳಿ ಭಾಗಕ್ಕೆ ಏರ್ಪೋರ್ಟ್ ಬಂದ ಕೂಡಲೇ ಅಂದರೆ ಮಣ್ಣಿಗೆ ಚಿನ್ನದ ಬೆಲೆ ಬಂದಿರತಕ್ಕಂಥದ್ದು. ಆ ಮಣ್ಣಿಗೆ ಚಿನ್ನದ ಬೆಲೆ ಬಂದಿರತಕ್ಕಂಥ ಹಿನ್ನೆಲೆ ಹಿತೈಷಿಗಳೆಲ್ಲ ಶತ್ರುಗಳಾಗಿ ಮಾರ್ಪಾಟಾಗಿರ್ತಕ್ಕಂಥ ಕೆಲಸ ಕೂಡ ಆಗ್ತಿದೆ ಅಂತೇಳಿ ಹೇಳಲಾಗ್ತದೆ. ಯಾಕಂದರೆ ಕೂಡ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ನಾವೀಗ ಏನು ಇರ್ತಕ್ಕಂಥದ್ದು ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಸಿಂಗ್ರಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಏನೊಂದು ಸ್ಮಶಾನ ಜಾಗದಲ್ಲಿ ನಾವಿರ್ತಕ್ಕಂಥದ್ದು. ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಸುಮಾರು ನೂರಾರು ಇಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿರ್ತಕ್ಕಂಥ ಸ್ಮಶಾನಗಳನ್ನು ಗೋರಿಗಳು ಇರ್ತಕ್ಕಂಥದ್ದು ಕೂಡ ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಆ ಗೋರಿಗಳಿಗೂ ಕೂಡ ಅಂದರೆ ನಮ್ಮ ಬಲಭಾಗದಲ್ಲಿ ನೋಡೋದಾದರೆ ಇಲ್ಲಿ ಗೋರಿಗೆ ಅಂದರೆ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸ್ಮಶಾನಕ್ಕೆ ಅಂತೇಳಿ 4 ಎಕರೆ ಚಿಲ್ಲರೆ ಇಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಅಂತೇಳಿ ಹೇಳಲಾಗ್ತಿದೆ. ಆದರೆ ಆ 4 ಪೈಕಿ ಹೀಗಿರ್ತಕ್ಕಂಥದ್ದು ಕೇವಲ 1 ಎಕರೆ ಚಿಲ್ಲರೆ ಅಂತೇಳಿ ಇರ್ತಕ್ಕಂಥ ಒಂದಷ್ಟು ಸಮುದಾಯದ ಮುಖಂಡರು ಇಲ್ಲಿ ಅಂತ ಮಾತಾಡ್ತಕ್ಕಂಥದ್ದು. ಜೊತೆಲಿ ಹೋರಾಟಗಳನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಚಳುವಳಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಿರ್ತಕ್ಕಂಥದ್ದು ನಾವೀಗ ದೃಶ್ಯಗಳು ಕೂಡ ಗಮನಿಸ್ಬೋದು. ಅಲ್ಲಿರ್ತಕ್ಕಂಥ ಒಟ್ಟು 4 ಎಕರೆ ಚಿಲ್ಲರೆ ಪೈಕಿ ಈಗ ಅಂದರೆ ಇರ್ತಕ್ಕಂಥದ್ದು ಯಾವ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಮಾಧಿಗಳನ್ನು ಎತ್ತಿ ಹೊರಗಡೆ ಹಾಕಿ ಭೂಮಾಫಿಯಾ ಅಂತ ಹೇಳ್ತಕ್ಕಂಥ ಭೂ ದಲ್ಲಾಳಿಗಳು ಇರ್ತಕ್ಕಂಥದ್ದು ಎಲ್ಲರೂ ಸೇರಿಕೊಂಡು ನೇರವಾಗಿ ಅಲ್ಲಿ ಕಬಳಿಕೆ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಅಂದರೆ ಸಿಂಗ್ರಹಳ್ಳಿ ಗ್ರಾಮದ ಅನೇಕ ಸಮುದಾಯದ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿದಂತೆ ಒಂದಷ್ಟು ಜನ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಧಿಕ್ಕಾರಗಳನ್ನು ಕೂಗ್ತಾ ಭೂಗಳ್ಳರಿಗೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಸಂದೇಶವನ್ನು ಹೇಳ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರ ಮಾತಾಡ್ಸೋಣ. ಸರ್, ಏನಾಗಿದೆ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಊತಿರ್ತಕ್ಕಂಥ ಎಣಗಳನ್ನೇ ತೆರವು ಮಾಡಿಸಿ ಅದ್ರ ಮೇಲೆ ಇದು ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನಿಸುತ್ತೆ ನಿಮಗೆ? ಸರ್, ಎಷ್ಟು ಸರಿ ಅನ್ನೋದಕ್ಕೆ ನಾವು ಹೇಳೋಕ್ಕೆ ದುರಂತ ಸರ್. ಇದು ನಾವು ಸುಮಾರು ವರ್ಷಗಳಿಂದ ದಲಿತ ಕುಟುಂಬದಲ್ಲಿ ಹುಟ್ಟಿ ನೊಂದು ಬೆಂದೆ ಬಂದಿರೋಂಥರ ಜಾಗ. ನಮಗೆ ದಲಿತರಲ್ಲಿ ಬೇರೆ ಕಡೆ ಉಣ್ಣೋಕ್ಕೆ ಜಾಗ ಕೊಡೋಲ್ಲ. ಅಂಥದ್ರಲ್ಲಿ ಇಲ್ಲೇನೋ ನಾವು ಪುರಾಹಿತ ಕಾಲದಿಂದ ನಮ್ಮ ದಲಿತರು ಇಲ್ಲಿ ಜಾಗ ಉಳಿಸ್ಕೊಂಡು ಬಂದಿದ್ದಾರೆ. ಇವಾಗ ನೋಡ್ರಿ ಅಂಥ ಜಾಗನ ಕಬಳಿಸೋಕೆ ಬರ್ತಾ ಇದ್ದಾರೆ. ಯಾವ ನ್ಯಾಯವ ಸರ್ ಇದು? ಈಗ ಭೂಗಳ್ಳರು ಯಾವಾಗ ನಿಮ್ಗೆ ಗೊತ್ತಾಗಿದೆ ಈ ಥರ ಸ್ಮಶಾನ ಜಾಗವನ್ನು ಕಬಳಿಕೆ ಮಾಡ್ತಿದ್ದಾರೆ ಅಂತೇಳಿ? ಗುರುವಾರ ಮಧ್ಯಾಹ್ನ ಒಂದು 12 ಗಂಟೆಗೆ ನಮ್ಮ ಗ್ರಾಮಸ್ಥರು ನನಗೆ ಫೋನ್ ಮಾಡ್ತಾರೆ, ಈ ಥರ ಅಕ್ರಮವಾಗಿ ಸ್ಮಶಾನಕ್ಕೆ ಕಾಂಪೌಂಡ್ ಹಾಕಕ್ಕೆ ಬರ್ತಾರೆ ಅಂತೇಳಿ. ಆಗ ನಾನು RIಗೆ ಮತ್ತು ವಿವಿಗೆ DTಗೆ ಎಲ್ಲ ಫೋನ್ ಮಾಡ್ತೀನಿ. RI ಬರ್ತಾರೆ ಸ್ಥಳ ಪರಿಶೀಲನೆಗೆ, ನಾನು ಬರ್ತೀನಿ. ಬಂದಾದಮೇಲೆ ಅವ್ರಲ್ಲಿ ಇಲ್ಲಿ ಒತ್ತುವರಿದಾರರು ಇಲ್ಲೇ ಇದ್ದರು. ಅವ್ರನ್ನ RI ಅವರು ಹೇಳಿದ್ರು, ನೋಡಪ್ಪ ನಿನಗೇನು
ಪೋಡಿ ಆಗೈತೆ ಅಂತ ಕೇಳಿದ್ರು. ಇಲ್ಲ ಸರ್ ಪೋಡಿ ಆಗಿಲ್ಲ ಅಂತಂದರು. ಪೋಡಿ ಆದಮೇಲೆ ಗೋಮಾಳ ಜಾಗದಕ್ಕೆ ನೀವು ಕಾಂಪೌಂಡ್ ಹಾಕಿ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ಅಲ್ಲ, ಈಗ ಜಮೀನು ಅದು ಬಂದಿರತಕ್ಕಂಥ ಸಾಗುವಳಿ ಚೀಟಿ ಮುಖಾಂತರ ಬಂದಿರತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಅವ್ರಿಗೆ ಪೋಡಿ ಆಗಿಲ್ಲ, ಅದುಬಸ್ಗೂ ಕೂಡ ಅಕ್ಕಪಕ್ಕದಿರತಕ್ಕ ಇನ್ಫಾರ್ಮ್ ಮಾಡದೆ ನೇರವಾಗಿ ಮಾಡ್ತಿದ್ದಾರೆ ಅಂತ ಆರೋಪನ. ನೇರವಾಗಿ ಕಾಂಪೌಂಡ್ ಹಾಕಕ್ಕೆ ಬರ್ತಾ ಇದ್ದಾರೆ ಸರ್. ಆರ್ ಐ ಸಾಹೇಬರು ಹೇಳ್ಬಿಟ್ಟು ಹೋದ್ರು, ನೋಡಪ್ಪ ಸರ್ವೇಯವರು ಸೋಮವಾರ ಬರ್ತಾರೆ. ಶಿವಣ್ಣವ್ರಿಗೆ ತಾಲೂಕು ಸರ್ವೇಯವ್ರಿಗೆ ಫೋನ್ ಮಾಡಿದ್ರೆ ಸೋಮವಾರ ಬರ್ತೀನಿ ಅಂತಂದರು. ಸೋಮವಾರ ಬರ್ತಾರೆ, ಅಳತೆ ಆಗುತ್ತೆ. ಸ್ಮಶಾನಕ್ಕೆ ಎಷ್ಟು ಎಕರೆ ಇದೆ, ನಿಮ್ದು ಎಷ್ಟು ಎಕರೆ ಅಳತೆ ಮಾಡೋಣ. ಅಳತೆ ಮಾಡಾದ್ಮೇಲೆ ನೀವು ಬೇಕಾದರೆ ಕಾಂಪೌಂಡ್ ಹಾಕೊಬೋದು ಅಂತೇಳಿ ಹೇಳ್ಬಿಟ್ಟು ನಾವು ಮತ್ತು ಆರ್ ಐ ಸಾಹೇಬ್ರು ಹೋದಾದ್ಮೇಲೆ ಸುಮಾರು ರಾತ್ರಿ 12 ಗಂಟೆವರೆಗೂ ನಮ್ಮ ಸ್ಥಳೀಯವರು ಇಲ್ಲೇ ಕಾವಲಿದ್ದಾರೆ ಕಾಂಪೌಂಡ್ ತಡೆಯೋಕ್ಕೆ. ಆದರೆ 40 ಜನ ಬಂದಿದ್ದಾರೆ, ಇವರು ಭಯಕ್ಕೆ ಓಡೋಗಿದ್ದಾರೆ. ಮತ್ತು 1 ಗಂಟೆಯಿಂದ ನೈಟಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಮೇಲ್ದರ್ಜೆ ಅಧಿಕಾರಿಗಳಾಗಿದ್ರೆ ಇರತಕ್ಕಂಥ ತಹಸೀಲ್ದಾರ್ಗಾಗಿರ್ಬೋದು, ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ದೂರು ಕೊಡ್ತಕ್ಕಂಥ ಕೆಲಸ ಆಗಿದೆ ಸರ್. ನಿನ್ನೆ ಸಂಜೆ ಇವಾಗ 4 ಗಂಟೆಯಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ದೂರು ಕೊಟ್ಟಿದ್ದೀರಿ. ಅವರು ಸ್ಥಳ ಪರಿಶೀಲನೆಗೆ ವರದಿ ಕೇಳಿದ್ದಾರೆ ಡಿ ಟಿ ಅವ್ರಿಗೆ. ಇವತ್ತು ರಜೆ ಇದೆ, ನಾಳೆ ರಜೆ ಇದೆ. ಈಗ ಸೋಮವಾರ ಕಂದಾಯ ಇಲಾಖೆಯವರು ಸ್ಥಳಕ್ಕೆ ಬರಬೇಕಾಗಿ ತಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇದು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಸ್ಮಶಾನ ಜಾಗವನ್ನೇ ಎತ್ತಂಗಡಿ ಮಾಡಿಸಿ ಇರ್ತಕ್ಕಂಥ ಹಿರಿಯರಾಗಿರ್ಬೋದು, ಆಗ್ಲಿಂದ ಕೂಡ ಆ ಕಾಲದಿಂದ ಕೂಡ ಅನಾದಿ ಕಾಲದಿಂದ ಕೂಡ ಇಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅಂತಹ ಜಾಗವನ್ನೇ ಎತ್ತಂಗಡಿ ಮಾಡಿಸಿ ಅದರ ಮೇಲೆ ಲೇಔಟ್ ಪ್ರಕ್ರಿಯೆ ಮಾಡೋದು ಮತ್ತು ಇನ್ನಿತರ ಇಲ್ಲಿಗಲ್ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥ ಸಿಂಗ್ರಳ್ಳಿ ಗ್ರಾಮಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ.